ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿಡೇ ಎಕ್ಸ್ಪೀರಿಯನ್ಸ್. ಹೆಂಗಿದ್ದೀರಿ? ಆರಾಮಿದ್ದೀರಾ? ನಾನು ಸ್ವಲ್ಪ ಆರಾಮಿದ್ದೀನಿ ರೀ. ನೆಗಡಿ ಆಗಿತ್ತಲ್ಲ, ಸ್ವಲ್ಪ ಕಡಿಮೆ ಆಗೈತೆ ರೀ ಕೆಮ್ಮೋದು. ನಾನು ಇವತ್ತು ಭಾನುವಾರದ ಲಾಗು ಸ್ಟಾರ್ಟ್ ಮಾಡಾಕತ್ತೀನಿ ರೀ. ನನ್ನ ಮಕ್ಕಳಿಗೆ ಪಡ್ಡು ಟೊಮೊಟೊ ಚಟ್ನಿ ಮಾಡಾಕತ್ತೀನಿ ರೀ. ಇಲ್ಲೇ ನಾನು ಟೊಮೊಟೊ, ಸ್ವಲ್ಪ ಕೊಬ್ಬರಿ, ಈರುಳ್ಳಿ, ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಹಾಕಿ ಹುರ್ಕೊಂಡು ಈ ಸೈಡಿಗೆ ಎತ್ತಿಟ್ಟಿನಿ ರೀ. ಇಲ್ಲಿ ನೋಡಿರಿ, ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತಿ. ಈ ಥರ ಉಬ್ಬಬೇಕಂದ್ರೆ ನೀವು ಒಂದು ಕೆಲಸ ಮಾಡಿರಿ. ಹಿಟ್ಟು ರುಬ್ಬುವಾಗ ರಾತ್ರಿ ಸ್ವಲ್ಪ ಬಿಸಿನೀರು ಹಾಕಿ ರುಬ್ಕೊಂಡು ಆಮೇಲೆ ರುಬ್ಬಿದ ನಂತರ ಅದನ್ನು ಸರಿಯಾಗಿ ಯಾಗಡೆನೂ ಹವಾ ಆಡ್ದಂಗೆ ಬಾಯಿ ಮುಚ್ಚಿ ಇಡ್ರಿ. ತೆಳಗೆ ಒಂದು ಕಾಟನ್ ಬಟ್ಟೆ ಹಾಕಿ ನೀಟಾಗಿ ಮುಚ್ಚಿಡ್ರಿ. ಅದನ್ನು ಬೆಳಗ್ಗೆ ಎದ್ರೆ ಅದು ಹಿಟ್ಟು ಉಬ್ಬಿ ಬಂದಿರ್ತೈತಿ. ಇದೇ ನೋಡಿರಿ ಇದ್ರ ಟ್ರಿಕ್ಸ್. ಮತ್ತು ನನ್ನ ಮಕ್ಕಳು ಮಲ್ಕೊಂಡಾರೆ. ಇನ್ನು ಅವರು ಚಳಿ ಎಲ್ಲ ಜಲ್ದಿ ಎಬ್ಸಂಗೆ ಇಲ್ಲ. ನಾನು ಸ್ವಲ್ಪ ಹಿಟ್ಟನ್ನ ತೆಗೆದಿಟ್ಟಿರ್ತೀನಿ ರೀ, ನಾಳೆ ದೋಸೆ ಮಾಡೋಕ್ಕಂತಂದು. ಈಗ ಸ್ವಲ್ಪ ಪಡ್ಡಿಗೆ ಎಷ್ಟು ಬೇಕು ಇವತ್ತು ಅಷ್ಟಕ್ಕೆ ನಾನು ಹಿಟ್ಟು ತೊಗೊಂಡು ಮಿಕ್ಕಿದ ಹಿಟ್ಟನ್ನ ಎತ್ತಿಟ್ಟೇನಿ ರೀ. ಫ್ರೆಂಡ್ಸ್, ನಂದು ಹೊಸ ಚಾನಲ್ಲು. ಪ್ಲೀಸ್ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ. ಹೊಸ ಮಾಡೋರಿಗೆ ನೀವು ಸಪೋರ್ಟ್ ಮಾಡೋದ್ರಿಂದ ನಾವು ಬೆಳಿತೀವಿ ಮತ್ತು ಇನ್ನೊಬ್ಬರನ್ನು ಬೆಳೆಯೋಕ್ಕೆ ನೀವು ಪ್ರೋತ್ಸಾಹ ಕೊಡಬೇಕು ಫ್ರೆಂಡ್ಸ್. ನೋಡಿ, ಇದಕ್ಕೆ ನಾನು ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸೋಡಾ ಅದನ್ನು ಹಾಕಿ ಅದನ್ನು ಹಿಟ್ಟು ಸ್ವಲ್ಪ ಗಟ್ಟಿ ಐತ್ರಿ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೀನಿ ರೀ. ಅದಕ್ಕೆ ನನ್ನ ಮಗಳಿಗೆ ಪಡ್ಡು ಅಂದ್ರೆ ಭಾರಿ ಇಷ್ಟ ರೀ. ರಾತ್ರಿನ ಹೇಳಿದ್ರಿ ನಂಗೆ ಪಡ್ಡು ಮಾಡು ಅಂತಂದು. ಆಕೆ ಹೆಂಗಂದ್ರೆ ಪಡ್ಡು ಮಾಡು ಅಂತ ಹೇಳ್ತಾಳ್ರಿ ಸ್ಕೂಲ್ಗೆ ಹೋಗಬೇಕಾದ್ರೆ. ಮಮ್ಮಿ ಇವತ್ತು ಅಕ್ಕಿ ನೆನೆಡು, ನಾಳೆ ಪಡ್ಡು ಮಾಡೋಕ್ಕೆ ಬೇಕಲ್ಲ ಅಂತಂದು ಹೇಳೋಕ್ಕಾಡ್ರಿ ಅಂತ ಮಗಳದಾಡ್ರಿ ಆಕಿ. ನಾನು ಇಲ್ಲಿ ಹುರ್ಕೊಂಡು ಟೊಮೊಟೊ ಅದನ್ನೆಲ್ಲ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಶೇಂಗಾನ ಹುರ್ಕೊಂಡು ಹಾಕ್ಕೊಂಡು ನೋಡಿರಿ. ಶೇಂಗಾ ಹುರ್ದು ಹಾಕ್ಕೊಳ್ಳೋದ್ರಿಂದ ಅದು ಚಟ್ನಿ ಟೇಸ್ಟ್ ಬರ್ತೈತೆ ರೀ. ನಾನು ಅದಕ್ಕೆ ಸ್ವಲ್ಪ ಮಸಾಲೆ ಪುಡಿ, ಅರಿಶಿನ, ಒಂದು ಸ್ವಲ್ಪ ಖಾರ ಹಾಕಿದ್ದೀನಿ ರೀ. ಖಾರ, ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ ಅದನ್ನು ಹಾಕಿ ರುಬ್ಕೊಂಡು ಒಗ್ಗರಣೆ ಕೊಡಾಕತ್ತೇನೆ ನೋಡಿರಿ. ಇಲ್ಲಿ ಈ ಥರ ಒಗ್ಗರಣೆ ಕೊಡೋದ್ರಿಂದ ನಮಗೆ ಶೇಂಗಾ ಕಾಳು ಹಾಕ್ಕೊಂಡು ಮಾಡೋದ್ರಿಂದ ಅದು ಸ್ವಲ್ಪ ಗಟ್ಟಿ ಇರುತ್ತೆ ರೀ, ಆಮೇಲೆ ಟೇಸ್ಟು ಬರುತ್ತೆ. ನನ್ನ ಮಕ್ಕಳಿಗೆ ಈ ಥರ ಮಾಡಿದರೆ ತಿಂತಾರೆ ಟೊಮೆಟೊ ಚಟ್ನಿ, ಇಲ್ಲಾಂದ್ರೆ ತಿನ್ನೋದೇ ಇಲ್ಲ ರೀ ಅವರು. ಹಿಂಗಾಗಿ ಚಟ್ನಿ ರೆಡಿ ಎಲ್ಲ ಮಾಡಿ ನಾನು ಈಗ ಪಡ್ಡು ಮಾಡಾಕತ್ತೇನೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ನಮ್ಮ ಪಡ್ಡು. ಸ್ಪಂಜ್ ಥರ ಆಗ್ಯವು. ಈ ಥರ ಬರಬೇಕಂದ್ರೆ ನಾವು ಎಲ್ಲನೂ ಸರಿಯಾದ ಪ್ರಮಾಣದಲ್ಲೇ ಉದ್ದಿನಬೇಳೆ ಅಕ್ಕಿನ ಸರಿಯಾದ ಪ್ರಮಾಣದಲ್ಲೇ ಹಾಕಿದರೆ ಈ ಥರ ಬರ್ತಾವೆ ರೀ. ಅದ್ರ ಜೊತೆಗೆ ನಾವು ಸ್ವಲ್ಪ ಇದು ಕಡಲೆಬೇಳೆನ ಹಾಕ್ಬೇಕು ರೀ, ಸ್ವಲ್ಪ ಮೆಂತ್ಯ ಕಾಳು ಹಾಕಬೇಕು. ನೀಟಾಗಿ ಚೆನ್ನಾಗಿ ಟೇಸ್ಟ್ ಬರ್ತಾವೆ ರೀ. ಈ ಥರ ಕೆಂಪಾಗಿ ಬರ್ತಾವೆ ನೋಡಿರಿ, ಈ ಥರ ಟೇಸ್ಟಿಯಾಗಿರ್ತವೆ. ನನ್ನ ಮಕ್ಕಳು ಎದ್ರು, ಅವರಿಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿ ಅವ್ರಿಗೆ ಇಬ್ಬರಿಗೂ ಪಡ್ಡು ಹಾಕ್ಕೊಟ್ಟಿದ್ದೀನಿ ರೀ. ತಿನ್ನಕತ್ತಾರ. ಇವತ್ತಿನ